ಜಿಲ್ಲಾ ಅಂಗಡಿ ಮುಂಗಟ್ಟು ಮನೆ ಕಳ್ಳತನ ಸಾಕಾಗಿ ಈಗ ನಗರದಲ್ಲಿನ ಬೀದಿಗಳಲ್ಲಿ ಹಾಗೂ ಸಾಕಿದ್ದ ಹಂದಿ ಕಳ್ಳತನ ಪ್ರಕರಣ ಹಲವು ಕಡೆಗಳಲ್ಲಿ ಸಾಗುತ್ತಿದೆ. ಗಂಗಾವತಿ ನಗರದಲ್ಲಿ ಕೊರವ ಜನಾಂಗದವರು ಸಾಕಿದ್ದ ಮತ್ತು ಬೀದಿಗಳಲ್ಲಿ ಸಂಚರಿಸುವ ಹಂದಿಗಳನ್ನು ರಾತ್ರಿ ಸಮಯದಲ್ಲಿ ಬೊಲಾರೋ ವಾಹನದಲ್ಲಿ ಕಳ್ಳತನ ಮಾಡಿಕೊಂಡು ಗೋವಾ, ಬೆಂಗಳೂರು, ಮುಂಬೈ ಸೇರಿದಂತೆ ಇತರ ದೊಡ್ಡ ದೊಡ್ಡ ಊರುಗಳಿಗೆ ಸಾಗಿಸುವ ಪ್ರಕರಣ ನಡೆದಿದೆ ಎನ್ನಲಾಗಿದೆ. ಇದು ಕೊರವ ಸಮಾಜದ ಕೆಲವು ಜಿಲ್ಲೆಯ ಅಧ್ಯಕ್ಷರು ಹಾಗೂ ಕೆಲವು ತಾಲೂಕಿನ ಉಪಾಧ್ಯಕ್ಷರು ಮತ್ತು ಗಂಗಾವತಿಯ ಕೊರವ ಸಮಾಜದ ನಾಗರಿಕರು, ಯುವಕರು ಹಾಗೂ ಹಿರಿಯರು ಎಲ್ಲರೂ ಸೇರಿ ದೇವಘಾಟ್ ಹತ್ತಿರ ಸಭೆ ನಡೆಸಿ ನಮ್ಮ ಹಂದಿಗಳನ್ನು ರಾತ್ರಿ ಸಮಯದಲ್ಲಿ ಕಳ್ಳತನ ಮಾಡಿಕೊಂಡು ಗೋವಾ, ಬೆಂಗಳೂರು, ಮುಂಬೈ ಸೇರಿದಂತೆ ಇತರ ದೊಡ್ಡ ದೊಡ್ಡ ಊರುಗಳಿಗೆ ಸಾಗಿಸುವ ಕಳ್ಳರ ತಂಡ ಬಂದಿದೆ. ಯಾರು ಎಂದು ಇನ್ನೂ ತಿಳಿದು ಬಂದಿಲ್ಲ. ಅಂತವರನ್ನು ಆದಷ್ಟು ಬೇಗ ಪತ್ತೆ ಮಾಡಿ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ರು. ಇವರು 4 ಜನ 5 ಜನ ಬಂದ್ರೆ ಅವ್ರು ಕಳ್ರೆ, ಗಾಡಿ ಒಳಗ 4 ಜನ 5 ಜನ ಬಂದ್ರೆ ಕಳ್ರವ್ರು. ಪ್ರತಿಯೊಬ್ಬರು ಹಂದಿ ಲೋಡ್ ಮಾಡ್ತಕ್ಕಂಥವ್ರು 3 ಜನ, ಒಬ್ರು ಡ್ರೈವರ್, ಒಬ್ರು ಕ್ಲೀನರ್, ಒಬ್ರು ಮಾಮೂಲು ಬರ್ತೀವಿ. 3 ಜನ ಬಿಟ್ಟು ಅತಿ ಹೆಚ್ಚಿಗೆ ಜನ ಇದ್ರೆ ಅವ್ರು ಕಳ್ರೆ ಅಂತಾನೆ ಹಿಡಿಬೇಕಂತೇಳಿ ನಾವು ಕೇಳ್ತೇವೆ. ಅಂದ್ರೆ ಇವತ್ತು ದಿವಸ ಎಲ್ಲ ಊರವರು, ನಮ್ಮ ಕರ್ನಾಟಕದ ಎಲ್ಲ ಊರವರು ಬಂದವರು, ಅವ್ರಿಗೆಲ್ಲ ತುಂಬಾ ನೋವಾಗೈತಿ. ಹೊಡೆದಿರೂ ನಾವು ಮಂದಿ ಬಡದ್ ಬಿಡ್ತಾರೆ. ನೀನು ಹಂದಿ ಬಿಟ್ಟಿದ್ಯಾ, ನಿನ್ ಸಂಬಂಧ ನಮ್ಮ ಪ್ರಾಣ ಯಾಕೆ ಕಳ್ಕೋಬೇಕು, ಏ ರಮಣ ಹಿಂಗ್ಯಾಕೆ ಅಂತೇಳಿ ನಮಗೆ ಊರನ್ನ ಬೈದ್ರೂ ಬಯಸ್ಕೊಂಡಿದೀವಿ. ಏನು ಮಾಡಬೇಕು, ಒಬ್ಬರೇ ಆದ್ರೂ ಅಲ್ಲಿಯವರು ಊರಾಗೆ ಒಂದು 4 ಮಂದಿ ಅದಾರೆ. ಹೆಚ್ಚಿ ಮಂದಿ ಒಬ್ಬ, 3 ಮಂದಿ 4 ಮಂದಿ ಅದಾರೆ. ಅಲ್ಲಿ ಕೂತೋದ್ರಿಂದ ಯಾರು ಬರಗಲ್ಲ ಅಲ್ಲಿಗೆ. ನನಗೆ ಗೊತ್ತೈತಿ ಎಷ್ಟು ಹಂದಿ ಹೋಗ್ಯಾವ ಅನ್ನೋದು. ಆ ಪರಮಾತ್ಮಗೆ ಆ ದೇವ್ರಿಗೆ ಗೊತ್ತಿರಲಿ. ಇವತ್ತಲ್ಲ ನಾಳೆ ಸಿಕ್ಕಾಗ ನಾನು ದೇಶ ಹಂದಿ ಹೋಗ್ಯಾವ, ಕೂದಲಕ್ಕೊಂದು ಎಳಿ ಕಟ್ಕೊಂತೀನಿ. ಕಳ್ಳರು ಸ್ವಲ್ಪ ಸಾಕ್ಷಾಣಿಕೆ ಕಮ್ಮಿ ಆಗುತ್ತೆ ಅನ್ನೋದು ಒಂದು ಮನೋಹರಿಕೆ. ಅವ್ರಿಗೆ ಕಾನೂನು ಶಿಕ್ಷೆ ಏನು ಕೊಡಬೇಕಾದಂತ ಕೊಡಿಸೋದಂತ ಜವಾಬ್ದಾರಿ ಅಂತ ನಾವು ತಗೊಂತೀವಿ. ಇದು ನಿಮ್ಮ ಕರ್ನಾಟಕ ವಿಜಯಾದ್ರಿ ಕನ್ನಡ ನ್ಯೂಸ್ ಗಂಗಾವತಿ.